ನನ್ನ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ನಾನಿವತ್ತು ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟದ ಕೆರೆ ಹತ್ರ ಇದ್ದೀನಿ. ಮೊದಲು ಈ ಕೆರೆಯ ವಿಶೇಷತೆ ಏನಂತ ತಿಳ್ಕೊಳ್ಳೋಣ. ಈ ಕೆರೆಯ ವಿಶೇಷತೆ ಏನಂದ್ರೆ, ಈ ಕೆರೆ ತುರುವೇಕೆರೆ ತಾಲೂಕು ಮತ್ತು ತಿಪಟೂರು ತಾಲೂಕು ಎರಡಕ್ಕೂ ಸೇರಿರುತ್ತೆ. ಆದ್ರೆ ಈ ಕೆರೆಯ ಫ್ರಂಟ್ ಅಂದ್ರೆ ಈ ಕೆರೆಯ ಮುಖ ಮಲ್ಲಘಟ್ಟ ಎಂಬ ಗ್ರಾಮದಲ್ಲಿ ಇರೋದ್ರಿಂದ ಇದನ್ನ ಮಲ್ಲಘಟ್ಟ ಕೆರೆ ಅಂತ ಕೂಗ್ತಾರೆ. ಈ ಕೆರೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳೋದಾದ್ರೆ, ತುರುವೇಕೆರೆ ತಾಲೂಕಲ್ಲಾಗ್ಲಿ ತಿಪಟೂರು ತಾಲೂಕಲ್ಲಾಗ್ಲಿ ಇಷ್ಟೊಂದು ದೊಡ್ಡದಾದ ಕೆರೆ ಎಲ್ಲೂ ಇರಲ್ಲ. ಆ ಎರಡೂ ತಾಲೂಕಿಗೂ ಇದೇ ದೊಡ್ಡದಾದ ಕೆರೆ ಆಗಿರುತ್ತೆ. ಈ ಕೆರೆ ಯಾಕಪ್ಪ ಅಷ್ಟೊಂದು ಫೇಮಸ್ ಅಂತ ಹೇಳೋದಾದ್ರೆ, ಈ ಕೆರೆ ನೀರನ್ನು ಅತಿ ಹೆಚ್ಚಾಗಿ ಪುಣ್ಯಕ್ಷೇತ್ರಗಳಿಗೆ ಬಳಸ್ತಾರೆ. ಪುಣ್ಯಕ್ಷೇತ್ರಗಳಿಗೆ ಯಾವ ರೀತಿಯಲ್ಲಿ ಬಳಸ್ತಾರೆ ಅಂದ್ರೆ, ದೇವರುಗಳಿಗೆ ಗಂಗಾ ಸ್ನಾನ ಮಾಡೋದಕ್ಕಾಗಿ ಮತ್ತೆ ಪುಣ್ಯ ಮಾಡೋದಕ್ಕಾಗಿ ಇಂಥ ದೇವರ ಕಾರ್ಯಗಳಿಗೆ ಅತಿ ಹೆಚ್ಚಾಗಿ ಬಳಸ್ತಾರೆ ಈ ಕೆರೆ ನೀರನ್ನ. ಆಮೇಲೆ ಕಾಣ್ತಿರೋ ಕಲ್ಗಳು ಗಂಗಮ್ಮನ್ ಮಾಡೋ ಕಲ್ಗಳು. ಇಲ್ಲಿ ಗಂಗಮ್ಮನ್ ಮಾಡ್ತಾರೆ, ಆದ್ರೆ ಸ್ವಚ್ಛತೆ ಕಾಪಾಡಿಲ್ಲ ಅಷ್ಟೇ. ದಯವಿಟ್ಟು ನೀವೇನಾರು ಬಂದ್ ಮಾಡಿದ್ರೆ ಸ್ವಚ್ಛತೆ ಕಾಪಾಡಿ ಹೋಗಿ ಅಂತ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ನಾವು ಗಂಗಮ್ಮನ್ ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ ಅನ್ನೋ ಉದ್ದೇಶದಿಂದ ಗಂಗಮ್ಮನ್ ಮಾಡಿ ಕಸ ಕಡ್ಡಿಗಳನ್ನ ಅಲ್ಲೇ ಬಿಸಾಕ್ಬಿಟ್ಟು ಅಲ್ಲಿರೋ ಜಾಗನೂ ಮತ್ತೆ ಅಲ್ಲಿರೋ ಕೆರೆ ನೀರನ್ನು ಕೂಡ ಕಲುಷಿತ ಮಾಡಿದ್ರೆ ನಮಗೆ ಪುಣ್ಯ ಎಲ್ಲಿ ಬರುತ್ತೆ? ಇನ್ನ ಶುದ್ಧವಾಗಿರೋ ಜಾಗನ ಕಲುಷಿತ ಮಾಡಿದೀವಿ ಅನ್ನೋ ಪಾಪನ ಇನ್ನ ಸುತ್ತಕೊಳ್ಳುತ್ತೆ. ಅದರಿಂದ ನಾನು ಹೇಳೋದೊಂದೇ, ನೀವು ಗಂಗಮ್ಮನ್ ಮಾಡಬೇಡಿ ಅಂತ ಹೇಳಲ್ಲ, ಆದ್ರೆ ಆ ಮಾಡಿದ ನಂತರ ಅಲ್ಲಿ ಸ್ವಚ್ಛತೆ ಕಾಪಾಡಿ ಬನ್ನಿ ಅಂತ ನಾನು ಹೇಳ್ತೀನಿ ಅಷ್ಟೇ. ನಾನಿವತ್ತು ಆ ಕೆರೆ ಹತ್ರ ಹೋಗಿದ್ದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಮನೆ ದೇವರಾದಂಥ ಲಕ್ಷ್ಮೀ ದೇವರು ಹೊಸದಾಗಿ ನೆರೆದೇವರನ್ನು ನಾವು ಮಾಡಿಸಿದ್ವು. ಆ ನೆರೆದೇವರನ್ನು ಗಂಗಾಸ್ಥಾನಕ್ಕೆ ಕರ್ಕೊಂಡೋಗಿದ್ದು, ಗಂಗಾಸ್ಥಾನ ಎಲ್ಲ ಮುಗಿಸಿ ಕಾರ್ಯಕ್ರಮ ಶುರು ಮಾಡಿದ್ದು. ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ದೇವ್ರ ಎತ್ತಿದ್ರು. ದೇವ್ರ ಎತ್ತಿದ ತಕ್ಷಣನೇ ಆ ಕೆರೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ದೇವರಿಗೆ ಪೂಜೆ ಮಾಡಿಸಿ ನಮ್ಮೂರಿಗೆ ನಾವು ಮರಳಿ ಹೋಗೋದು. ನಮ್ಮೂರಿನ ಜನ ನಮ್ಮ ದೇವ್ರು ಯಾವಾಗ ಬರುತ್ತೆ ಅಂತ ಕಾತರದಿಂದ ನಮ್ಮೂರಿನ ಹೆಬ್ಬಾಗ್ಲಲ್ಲಿ ಕಾಯ್ತಾ ನಿಂತಿದ್ರು. ನಂತರ ದೇವರನ್ನ ಸ್ವಲ್ಪ ಕುಣಿಸಿ ದೇವಸ್ಥಾನಕ್ಕೆ ಗೋಧುಂಬಿಸಿವು. ನಂತರ ದೇವಸ್ಥಾನದಲ್ಲಿರೋ ಶಿಲೆದೇವರಿಗೂ ಮತ್ತು ದೇವರಿಗೂ ಅದ್ಭುತವಾದ ಪೂಜೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ರು.